ಕನ್ನಡತಿ ಡೈಲಿ ವ್ಲಾಗ್ಸು ಇವ್ರು ನೋಡಿ ನನಗೆ ಹೆಂಗೆ ಬೆಳೆಸಿದ್ರು ಇವ್ರನ್ನ ಹಂಗೆ ಬೆಳೆಸಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಹೌದು, ಬ್ಯಾಂಕಂದು ಸ್ವಲ್ಪ ಕೆಲಸಕ್ಕೆ ಹೋಗಿದ್ವಲ್ಲ, ಹಾಗೇ ನಾಳೆ ಬನ್ನಿ ಅಂತ ಹೇಳಿದರು. ಅಲ್ಲಿಗೆ ಹೋಗ್ತಾ ಹೋಗ್ತಾ ಕೋಟೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಒಬ್ಬರು ಹೊಸ ಯೂಟ್ಯೂಬರ್ ಸಿಕ್ಕಿದ್ರು, ಫೇಮಸ್ ಆಗಿರುವಂತಹ ಯೂಟ್ಯೂಬರ್ ಸಿಕ್ಕಿದ್ರು. ನಮ್ಮ ಊರಿನ ಪಕ್ಕದಲ್ಲೇ ಇರೋದು ಅವರು. ತುಂಬಾ ಫೇಮಸ್ ಆಗಿರುವಂತಹ ಯೂಟ್ಯೂಬರು. ನಮಗಂತೂ ತುಂಬಾ ಖುಷಿ ಆಯಿತು. ಅವ್ರು ಯಾರು ಅಂತ ನಿಮಗೆ ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಅವರೇ ನಮ್ಮ ಶರತ್ ಕನ್ನಡಿಗ. ಯಾರು ಗೊತ್ತಿಲ್ಲ, ಅವರು ಅಷ್ಟು ಚೆನ್ನಾಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಗುರ್ತಿಸ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯಿತು ನಮಗೆ ನೋಡಿ. ಜಿಮ್ಗೆ ಹೋಗ್ತಾಯಿದ್ರು, ಆವಾಗ ಒಂದು ಸೆಲ್ಫಿ ತೊಗೊಳ್ತೀವಿ, ಎರಡು ಮಾತಾಡಿ ಅಂದ ತಕ್ಷಣ ಈ ರೀತಿ ಮಾತಾಡಿದ್ರು. ಪಾಪ ತುಂಬ ಒಳ್ಳೆ ಮನಸ್ಸು, ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ, ಒಂಚೂರು ಅಹಂಕಾರ ತೋರಿಸ್ತೇನೆ ಚೆನ್ನಾಗಿ ಮಾತಾಡಿದ್ರು. ನಮಗಂತೂ ತುಂಬಾ ಖುಷಿ ಅಂದರೆ ಖುಷಿ ಅನ್ನಿಸ್ತು. ನೀವು ಕೂಡ ನೋಡಿ ಅವ್ರು ಹೇಗೆ ಮಾತಾಡಿದ್ರು ಅಂತ. ನಾವು HD ಕೋಟೆಗೆ ಹೋಗೋದಕ್ಕೆ ಅಂತ ಬಸ್ ಕಾಯ್ತಾ ನಿಂತಿದ್ವಿ. ಬಸ್ಸು ಕಾಯೋ ಅಷ್ಟರಲ್ಲಿ ನಮ್ಮ ಪಕ್ಕದಲ್ಲೇ ಬಂದು ಕಾರ್ ನಿಲ್ಲಿಸಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಇನ್ನು ಹತ್ರನೇ ಸಿಕ್ಕಿದ ಮೇಲೆ ನಾವು ಬಿಡ್ತೀವ, ಅದಕ್ಕೋಸ್ಕರ ಮಾತಾಡಿಸಿದ್ವಿ. ಚೆನ್ನಾಗಿ ಮಾತಾಡಿದ್ರು ಶರತ್ ಬ್ರೋ. ಅವ್ರದ್ದು ವೀಡಿಯೋಸ್ ಎಲ್ಲ ತುಂಬಾ ನೋಡ್ತಾ ಇರ್ತೀವಿ. ಶಶಿಕಲಾ ಆಂಟಿ ಅಂತೂ ಮಸ್ತ್ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತಿಗೆ ಫಿದಾಗ್ಬಿಟ್ಟಿದ್ದೀವಿ ನಾವು. ಕಮಲ ಕನ್ನಡತಿ ಡೈಲಿ ವ್ಲಾಗ್ಸು ಇವರು ಡೈಲಿ ಮಾಡ್ತೀವಿ. ಎಷ್ಟು ಯಾವಾಗಿಂದ ಮಾಡ್ತಿದ್ದೀರಾ? 6 ತಿಂಗಳಿಂದ 6 ತಿಂಗಳಿಂದ ಮಾಡ್ತೀವಿ. 6 ತಿಂಗಳಿಂದ ಮಾಡ್ತಾರೆ ಅಂತೇಳಿ ಸಪೋರ್ಟ್ ಮಾಡಿ ನನಗೆ ಹೆಂಗೆ ಬೆಳೆಸಿದ್ರು ಇವ್ರನ್ನ ಹಂಗೆ ಬೆಳೆಸಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯೂಟ್ಯೂಬ್ ಚಾನಲ್ನ. ಬೆಳೆಸಿ ನಮ್ಮ ಕನ್ನಡದವರು, ನಮ್ಮೂರು ಪಕ್ಕನವರೇ ಇವರು. ಸೊ ಇವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಕೂಡ ಮಾತಾಡಿಸಿ ಒಂದು ಸೆಲ್ಫಿ ಕೂಡ ತಗೊಂಡು ಬ್ಯಾಂಕಿನ ಕೆಲಸಕ್ಕೆ ಅಂತ ಹೊರಟ್ವಿ. ಬಸ್ಸು ಹತ್ತಿದ ತಕ್ಷಣ ಸದ್ಯ ಹೆಂಗೆ ಸೀಟ್ ಎಲ್ಲ ಸಿಕ್ತು. ಇಷ್ಟು ದಿನದಿಂದ ಸೀಟ್ ಸಿಗ್ತಾ ಇರಲಿಲ್ಲ, ತುಂಬ ರಶ್ ಇರ್ತಾಯಿತ್ತು. ಇವತ್ತೊಂದು ದಿನ ಸೀಟ್ ಸಿಕ್ತು. ಅವ್ರ ಮುಂದೆಗಡೆ ಕುಸುಮ ಮತ್ತು ರಾಧಾ ಕೂತ್ಕೊಂಡ್ರು, ನಾವು ಹಿಂದೆಗಡೆ ಸೌಮ್ಯ ಮತ್ತು ನಾನು ಕೂತ್ಕೊಂಡ್ವಿ. ಸರಿ ಅಂತ ಅಷ್ಟೊತ್ತಿಗಾಗಲೇ ಕೋಟೆನೂ ಕೂಡ ಸಿಕ್ತು. ಹಾಗೆಯೇ ಕುಸುಮ ಇಲ್ಲಿ ಮುಗಿಸ್ಕೊಂಡು ಕಾಲೇಜಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವಳು ಕೂಡ ಬಂದಿದ್ಲು. ಇಲ್ಲೆಲ್ಲ ತುಂಬಾ ಜನ ಬಂದಿದ್ದರು. ಏನೇನು ಹೊಸದಾಗಿ ಗೌರ್ಮೆಂಟ್ ಕಡೆಯಿಂದ ಹೊಸ ಫೀಚರ್ ಬಂದಿದೆ, ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡಿಸ್ಕೊಳ್ತಾ ಇದ್ರು. ಸರಿ ಅಂತ ನಾವು ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಯ್ತಾ ಇದ್ವಿ. ಅಷ್ಟೊತ್ತಿಗೆ ಆಶಾ ಕಾರ್ಯಕರ್ತೆಯರು ಕೂಡ ಬಂದಿದ್ದರು. ಸರಿ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಟೈಮು ಒಂದು 2:30-3 ಗಂಟೆನೇ ಆಯಿತು. ಹೊಟ್ಟೆ ಹಶ್ವಾಗ್ತಾಯಿತ್ತು, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅವರನ್ನು ಕೂಡ ಕರ್ಕೊಂಡು ಬಂದ್ವಿ. ಇವರೇನೇ ಅವರು ಆಶಾ ಕಾರ್ಯಕರ್ತೆಯರು. ಸರಿ ಅಂತ ಹೇಳಿ ಅವರೆಲ್ಲ ಪರೋಟ ತಗೊಂಡ್ರು. ನಾನು ಕುಸುಮ ಸೌಮ್ಯ ಎಲ್ಲ ದೋಸೆ ತಗೊಂಡ್ವಿ. ರಾಧಾ ಚಪಾತಿ ತಗೊಂಡ್ಲು. ಸರಿ ಅಂತ ನಾವೆಲ್ಲ ಊಟ ಮುಗಿಸ್ಕೊಂಡು ಹೊರಡ್ತೀನಿ ಮಮ್ಮಿ ಕಾಲೇಜ್ಗೆ ಅಂತಂದ್ಲು. ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಆಷಾಢ 3ನೇ ಶುಕ್ರವಾರ ದಿನ ಫುಲ್ಲು ಮೈಸೂರಲ್ಲಿ ಬಸ್ ಯಾವುದು ಜಾಸ್ತಿ ಓಡಾಡ್ತಾ ಇಲ್ಲ ಅಂತ ಫೋನ್ ಮಾಡಿದರು ನನ್ನ ಹಸ್ಬೆಂಡು. ಸರಿ ಬಿಡು, ಇನ್ನೇನು ಹೊರಡೋದಕ್ಕಾಗಲ್ಲ ಇವತ್ತು, ನಾಳೆಯಿಂದ ಹೊರಡುವಂತೆ ಅಂತಂದ್ಬಿಟ್ಟು ನಾನೇ ಇರಿಸ್ಕೊಂಡೆ. ಮಸಾಲೆ ಪುರಿನೂ ಕೂಡ ತಿನ್ನಬೇಕು ಅಂತಂದ್ಲು. ಅದಕ್ಕೆ ಎಲ್ಲರೂ ತೊಗೊಂಡ್ವಿ. ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಬರ್ತಾ ಹಾಗೇ ಒಂದೊಂದು ಲೋಟ ಟೀನೂ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ತುಂಬಾ ತಲೆನೋವು ಬಂದುಬಿಟ್ಟಿತ್ತು. ಅಲ್ಲಿ ಕಾದು ಕೂತ್ಕೊಂಡು ಅದೆಲ್ಲನ ಮಾಡ್ಸೋ ತನಕ ಜನಗಳು ಗಲಾಟೆಗೂ ಅದಕ್ಕೂ ಬೇಗ ಮಾಡ್ಕೊಡೋದಿಲ್ಲ ಅಲ್ವಾ ಏನಾದ್ರೂ, ಅದಕ್ಕೆ ತಲೆನೋವು ಬಂದಿತ್ತು. ಒಂದು ಸ್ಟ್ರಾಂಗಾಗಿ ಟೀ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಮೇಘನೂ ಬಂದಿದ್ಲಂತೆ. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತೀನಿ, ನೀವು ಕೂಡ ಬನ್ನಿ ಅಂತ ಬಂದಿದ್ಲು. ಆದರೆ ನಮ್ಮದೇ ಇಷ್ಟೊಂದು ಇಲ್ಲಿ ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ ನಾವು ಬರೋಕ್ಕಾಗಲಿಲ್ಲ. ಅದಕ್ಕೆ ಅವಳು ಆ ದೇವಸ್ಥಾನಕ್ಕೆ ಹೋಗಿದ್ದು ಹಂಗೇ ಹೊರಟೋಗಿದ್ದಾಳೆ ಮನೆಗೆ. ಸೊ ಅವಳೊಬ್ಬಳು ಮಿಸ್ ಮಾಡ್ಕೊಂಡ್ವಿ. ಸರಿ ಅಂತ ನಾವೆಲ್ಲ ಟೀ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಡ್ತೀವಿ ಇವಾಗ. ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಯಾಕಂದರೆ ಬರ್ತಾ ನಾವು ಶರತ್ ಬ್ರೋನು ಕೂಡ ನೋಡಿದ್ವಲ್ಲ, ಅದಂತೂ ಖುಷಿ ಕೊಡ್ತು. ಹಾಗೆಯೇ ಬಸ್ ಸ್ಟ್ಯಾಂಡಿಗೂ ಕೂಡ ಬಂದ್ವಿ. ಬಂದಾಗ ಇಲ್ಲಿ ಬಸ್ಸು ಒಂದು 5 ನಿಮಿಷದೊಳಗಡೆ ಬಸ್ಸು ಕೂಡ ಸಿಕ್ತು. ಅಲ್ಲಿ ಕೂತ್ಕೊಂಡ್ವಿ. ಎಲ್ಲ ಖಾಲಿ ಬಸ್ಸು ನೋಡಿ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.